ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆ, ನಾವೆಲ್ಲ ಕೇಳಿಕೊಂಡು ಸ್ವಾಮಿ ಅದ್ರ ಪ್ರಕಾರನೇ ಜೀವಿಸ್ತೇವೆ. ನಿಮ್ಮ ಕೃಪೆ, ನಿಮ್ಮ ಸಹಾಯ, ನಿಮ್ಮ ಹಸ್ತ ದೇವರೇ ನಮ್ಮ ಎಲ್ಲರ ಮೇಲೆ ಇರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ಯೇಸು ಸ್ವಾಮಿ ನಾಮ. ಒಂದು ವಾಕ್ಯಕ್ಕೆ ಹೋಗೋಣಂತೆ. ಆಮೋಸ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಸಾಕು. ಇಲ್ಲಿ ದೇವರು ನಮಗೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿದೆ. ಹಾಲೆಲೂಯಾ. ದೇಶಕ್ಕೆ ಕ್ಷಾಮವನ್ನು ಬರಮಾಡ್ತೀನಿ ಅಂತ ದೇವರು ಮುಂದೆನೇ ತಿಳಿಸುತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ದೇವರನ್ನ ಬಿಟ್ಟಂತವ್ರಿಗೆ ಕ್ಷಾಮವನ್ನು ಉಂಟಾಗ್ತದೆ. ಯಾವುದು ಪ್ರಕಾರ ಅಂತ ಇಲ್ಲಿ ನಾವು ನೋಡುವಾಗ, ಇಲ್ಲಿ ಕೆಳಗಡೆ ನೋಡೋಣ, ಓದಮ್ಮ ಕೆಳಗಡೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯವೇ. ಹಾಲೆಲೂಯಾ. ನಮಗೆ ಅನ್ನಪಾನಗಳಿಗೆ ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲ ಸಿಗ್ತದೆ. ದೇವರ ವಾಕ್ಯ ಸಿಕ್ಕುವುದಿಲ್ಲ. ಹಾಲೆಲೂಯಾ. ಅದಕ್ಕಾಗಿ ಈಗ ದೇವರ ಕೃಪೆ ಕಾಲ ಇರಬೇಕಾದ್ರೇನೆ ನಾವು ಈ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲೂ ಪವಿತ್ರಾತ್ಮನ ಅಭಿಷೇಕದೊಂದಿಗೂ ನಾವು ಜೀವಿಸಬೇಕಾಗಿದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಒಂದು ದಿವಸ ಈ ವಾಕ್ಯ ಹುಡುಕಿದರೂ ಸಿಕ್ಕುವುದಿಲ್ಲ ಎಂಬುದಾಗಿ ದೇವರಲ್ಲಿ ಬರ್ತಿದ್ದಾರೆ. ಹಾಲೆಲೂಯಾ. ಅವಾಗ ನಾವು ಹೇಗೆ ದೇವರ ರಾಜ್ಯವನ್ನು ಹೇಗೆ ಹೋಗಲಿಕ್ಕೆ ಸಾಧ್ಯ? ವಾಕ್ಯ, ಪ್ರಾರ್ಥನೆ, ಅಭಿಷೇಕ, ನಮ್ಮ ದೇವರಿಗಾಗಿ ನಾವು ಬದುಕುವುದು ಹೇಗೆ ಎಂಬುದಾಗಿ ನಮಗೆ ಈ ವಾಕ್ಯ ಕಲಿಸಿಕೊಡ್ತಿರ್ಬೇಕಾದ್ರೆ, ಈ ವಾಕ್ಯ ಕ್ಷಾಮವೇ ಈ ರೀತಿ ಅಂದ್ರೆ, ವಾಕ್ಯವೇ ಸಿಕ್ಕಲಿಲ್ಲ ಅಂತಂದ್ರೆ ನಾವು ಹೇಗೆ? ಹಾಲೆಲೂಯಾ. ಒಂದು ಕಾಲೇಜಿನಲ್ಲಿ ಪಾಸ್ ಆಗ್ಬೇಕಾದ್ರೆ ಒಂದು ವರ್ಷಗಟ್ಟಲೆ ನಾವು ಒಂದು ಬುಕ್ಸ್ಗಳನ್ನ ಅದನ್ನ ಓದಿ ಧ್ಯಾನಿಸಿ ಪ್ರಶ್ನೆ ಉತ್ತರಗಳನ್ನೆಲ್ಲ ಮಾಡಬೇಕಾಗಿದೆ. ಹಾಲೆಲೂಯಾ. ಅದನ್ನೇ ಇಲ್ಲ ಅಂದ್ರೆ ನೀನು ಒಂದು ಕಾಲೇಜಿನಲ್ಲೂ ಪಾಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಅದು ಸಾಧಾರಣ ಎಲ್ಲರಿಗೂ ಗೊತ್ತಿರೋಂಥ ವಿಷಯಗಳೇ. ಆದರೆ ಅದು ಈ ಲೋಕ. ಓದಲಿಲ್ಲ ಅಂದ್ರೂ ಬದುಕಬಹುದು, ಓದಿದ್ರೂ ಬದುಕಬಹುದು. ಓದ್ದವರಿಗೆ ಸ್ವಲ್ಪ ದೊಡ್ಡ ಕೆಲಸ ಸಿಕ್ಕಬಹುದು, AC ರೂಮ್ನಲ್ಲಿ, ಸ್ವಲ್ಪ ರೆಸ್ಟಲ್ಲಿ, ಸ್ವಲ್ಪ ಆರಾಮ್ನಲ್ಲಿ, ಐಫೈ ಗಾಡಿಗಳಲ್ಲಿ ಓಡಾಡ್ಕೊಂಡಿರ್ಬೋದು. ಓದಿದ್ದೀನಿ ನಾನು, ಅಂತ ಉದ್ಯೋಗ ಇದೆ. ಹಾಲೆಲೂಯಾ. ಸರಿ ಅಲ್ವಾ? ಓದ್ಲಿಲ್ದವ್ರು ಏನ್ ಮಾಡ್ತಾರೆ? ಸಣ್ಣ ಸಣ್ಣ ಕೆಲಸಗಳನ್ನ, ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನ, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಅವನು ಕಷ್ಟಪಟ್ಟು ದುಡಿದು ಅವನು ಅನ್ನಪಾನಗಳನ್ನ ಸಂಪಾದಿಸಬೇಕು. ಇಷ್ಟೇ ವ್ಯತ್ಯಾಸ. ಓದಿದವನಿಗೆ ಹಾಗೆ, ಓದ್ಲಿದ್ದವನಿಗೆ ಹೀಗೆ. ಆದರೆ ಇದು ಈ ಲೋಕ ಸೀಮಿತ. ಪ್ರಿಯನಾದ ಸಹೋದರ ಸಹೋದರಿಯರೇ, ಪರಲೋಕಕ್ಕೆ ಆಗಲ್ಲ. ವಾಕ್ಯವೇ ಕ್ಷಾಮ, ವಾಕ್ಯ ಸಿಕ್ಕುವುದಿಲ್ಲ ಎಂಬುದಾಗಿ ದೇವರು ಬರೆಯುವುದಾದ್ರೆ ನಾವು ಹೇಗೆ ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಸಾಧ್ಯ? ಹಾಲೆಲೂಯಾ. ನೋಡಿ, ದೇವರು ಬೇಸರಗೊಂಡು ಈ ರೀತಿ ಬರೆಯಲ್ಪಟ್ಟಿದೆ. ಯಾಕೆ? ಇವರು ನನ್ನ ಮಾತಿಗೆ ಕಿವಿಗೊಡುತ್ತಾ ಇಲ್ಲ, ನನ್ನ ಶಬ್ದವೇ ಇವರು ಲಾಲಿಸುತ್ತಾ ಇಲ್ಲ. ಹಾಲೆಲೂಯಾ. ಕೇಳಬಹುದಮ್ಮ? ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗೋರು ಬಳಲ್ತಾರೆ. ಸಮುದ್ರ ಆ ಕಡೆ ಈ ಕಡೆ ಎಲ್ಲ ತಿರುಗಾಡ್ತಾ ಬಳಲ್ತಾರಂತೆ. ಏನಕ್ಕೆ? ಕ್ಷಾಮ, ವಾಕ್ಯದ ಕ್ಷಾಮ. ಹಾಲೆಲೂಯಾ.
ಏನು ಬೇಕಾದ್ರೂ ಕಾಸು ಕೊಟ್ಟು ಕೊಂಡ್ಕೋಬಹುದು. ದೇವರ ವಾಕ್ಯವನ್ನ ನಾವು ಕಾಸು ಕೊಟ್ಟು ಕೊಂಡುಕೊಳ್ಳಿಕ್ಕೆ ಆಗ್ತದ? ಪ್ರಿಯನಾದ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಹತ್ರ ಕಾಸು ಇರ್ಬೋದು, ಇಲ್ಲದೆ ಇರಬಹುದು. ಇವತ್ತು ನಾವು ಯಾವ ಒಂದು ಕಷ್ಟ ಇಲ್ಲದೆ ನಾವು ಜೀವನ ಮಾಡ್ತಾ ಇರ್ಬೋದು. ಹಲ್ಲೆಲೂಯಾ. ಆದರೆ ವಾಕ್ಯದ ಕ್ಷಾಮ ಬಂದ್ರೆ ಬಹಳ ಕಷ್ಟ. ದೇವರಿಗೆ ಸ್ತೋತ್ರ. ದೇವರು ತನ್ನ ಮಕ್ಕಳಿಗೆ ವಾಕ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕಂದ್ರೆ ಈ ವಾಕ್ಯ ಧ್ಯಾನ ಮಾಡಿಕೊಂಡು, ಸ್ವಾಮಿ ಈ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇನೆ ದೇವರೇ, ನನ್ನ ಹೃದಯದ ಹಲ್ಲಿಗೆ ಮೇಲೆ ವಾಕ್ಯ ಬರೆ ಸ್ವಾಮಿ ಎಂಬುದಾಗಿ ಪ್ರತಿಯೊಬ್ಬರು ಕೇಳುವಂತರಾಗಿ. ಯಾಕಂದ್ರೆ ಅವಾಗ ನೀವು ಮಾತನಾಡುವಾಗೆಲ್ಲ ಬರೀ ವಾಕ್ಯದ ಮಾತುಗಳನ್ನೇ ಆಡ್ತೀರಿ. ಯಾಕಂದ್ರೆ ಜೀವವು ಮರಣವು ನಿನ್ನ ನಾಲ್ಗೆ ವಚನ ಪ್ರಿಯರು ಅದನ್ನ ಅನುಭವಿಸ್ತಾರೆ. ಅನುಭವದಿಂದ ಸವಿಯರು ಅಂದ್ರೆ ನೀವು ಏನನ್ನ ಕೇಳುತ್ತೀರೋ ಅದನ್ನ ಹೊಂದಿಕೊಳ್ಳುತ್ತೀರಿ ಅಂತ ಅರ್ಥ. ಹಲ್ಲೆಲೂಯಾ. ನಮಗೆ ವಾಕ್ಯ ಬೇಡ, ನನಗೆ ಬೈಬಲ್ ಇದೆ ನೋಡೋಣ ಸಾಕು, ದಿನ ಸಾಯಂಕಾಲ ಒಂದು 5 ನಿಮಿಷ ಓದಿದ್ರೆ ಸಾಕು, ಇಲ್ಲಾಂದ್ರೆ ವಾರಕ್ಕೊಂದು ಟೈಮ್ ಅಂತೂ ಗ್ಯಾರಂಟಿ ನಾನು ಬೈಬಲ್ನ ಚರ್ಚಿಗೆ ತೆಗೆದುಕೊಂಡು ಹೋಗ್ತೀನಿ, ಅಲ್ಲಿ ಸ್ವಲ್ಪ ಸ್ಟಡಿ ಮಾಡಿದ್ರೆ ಆಯ್ತು, ಬಾಕಿ ಟೈಮಲ್ಲೆಲ್ಲ ಓದ್ಲಿಕ್ಕೂ ಸಮಯ ಇಲ್ಲ, ಪ್ರಾರ್ಥನೆಗೂ ಸಮಯ ಇಲ್ಲ. ಹಲ್ಲೆಲೂಯಾ. ಒಂದು ದಿವಸ ವಾಕ್ಯದ ಕ್ಷಾಮ ಬಂದ್ರೆ ಏನ್ ಮಾಡ್ತೀರಾ? ಪ್ರಿಯನಾದ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ನಾವು ಯಾವತ್ತು ಆಲಸ್ಯ ಮಾಡಬಾರದು. ಆಲಯದಲ್ಲಿ ಆಲಸ್ಯ ಕೂರಬಾರದು, ಆಲಸ್ಯ ಅಂತ ಎಣಿಸಬಾರದು. ಹಲ್ಲೆಲೂಯಾ. ಯಾಕಂದ್ರೆ ನಿಮಗೆ ಬರತಕ್ಕಂತ ಪ್ರತಿಫಲ ಅದು ತಪ್ಪುವುದೇ ಇಲ್ಲ ಅಂತ ಹೇಳ್ತಾರೆ. ಯಾವ ಪ್ರತಿಫಲ? ಒಂದು ತಂಬಿಗೆ ನೀರು ಕೊಟ್ರೆ ಪ್ರತಿಫಲ ಸಿಕ್ಕುತ್ತೋ ಇಲ್ಲೋ? ವಾಕ್ಯದಲ್ಲಿ ಇದೆಯೋ ಇಲ್ಲೋ? ಅದೇ ರೀತಿಯಾಗಿ ನೀನು ಬಾಯಾರಿದಂತೆ ಮನೆಯಿಂದ ಹೋಗಿ ಆಲಯದಲ್ಲಿ ಕೂತ್ಕೊಂಡು ವಾಕ್ಯ ಕೇಳಿ ಹಲ್ಲೆಲೂಯಾ ಸ್ತೋತ್ರಗಳನ್ನ ನೀವು ಮನಸಾರೆ ಸ್ತುತಿಸಿದ್ರೆ ಸಾಕು. ನಿಮಗೇನಾಗ್ತದೆ? ಒಂದು ತಂಬಿಗೆ ಅಲ್ಲ, 100 ತಂಬಿಗೆಯಷ್ಟು ಪ್ರತಿಫಲ, ಆಶೀರ್ವಾದ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. ಇದು ನಮಗೆ ಕಾಣದೆ ಬರುವಂತ ಸಹಾಯಗಳು ಮತ್ತು ಸತ್ಯವಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಅದು ನಮಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಾವು ಅದು ಹೇಗೆ ಪಡ್ಕೋಬೇಕು, ಹೇಗೆ ತೆಗೆದುಕೊಳ್ಬೇಕು. ಈಗ ಒಂದು ಸರ್ಕಾರಿ ಒಂದೊಂದು ಸರ್ಕಾರದಲ್ಲಿ ಒಂದೊಂದು ಯೋಜನೆಗಳು ಬಿಟ್ಟಿರ್ತಾರೆ. ಬಡವರಿಗೆ ಆ ಸ್ಕೀಮು ಈ ಸ್ಕೀಮು, ಅದು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ. ಕೆಲವರು ಬಹಳ ಸುಲಭವಾಗಿ ಅದನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಲ್ಲೆಲೂಯಾ. ಆ ಸ್ಕೀಮಿಗೆ ಯಾವ ರೀತಿ ಏನು ಅಪ್ಲೈ ಮಾಡಬೇಕು, ಎಷ್ಟು ಬೇಗ ಬರ್ತದೆ ಎಂಬುದಾಗಿ ಅವ್ರಿಗೆ ಗೊತ್ತು. ಸಾಧಾರಣ ಜನಗಳಿಗೆ ಏನೂ ಗೊತ್ತಿಲ್ಲ. ಆ ಸ್ಕೀಮನ್ನು ತಪ್ಪಿಸ್ಕೊಳ್ತಾರೆ. ಯಾಕೆಂತಂದ್ರೆ ಅವರಿಗೆ ಗೊತ್ತಿಲ್ಲ ಅವ್ರು ಹೇಗೆ ಆ ಸ್ಕೀಮನ್ನು ಪಡ್ಕೋಬೇಕು ಎಂಬುದಾಗಿ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ನಡೆಯುವಂಥವರಿಗೆ ಬಹಳ ಸುಲಭವಾದ ರೀತಿ ದೇವರು ನಡೆಸುತ್ತಾರೆ. ಆಲಸ್ಯವಾಗಿ ಕೂರುವಂಥವರಿಗೆ, ನೆಗ್ಲೆಕ್ಟ್ ಮಾಡಿ ಆಲಯದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳಿ ಈ ಕಡೆ ಆ ಕಡೆ ಬಿಡುವಂಥವರಿಗೆ ಯಾವುದಕ್ಕೂ ಉಪಯೋಗ ಇಲ್ಲ. ಮೆಂಬರ್ ಆಗಿದ್ವಿ ಅಷ್ಟೇ ಚರ್ಚಲ್ಲಿ, ಏನೂ ಉಪಯೋಗ ಇಲ್ದಂಗೆ ಆಗ್ತದೆ. ಹಾಗೆ ಇರಬಾರ್ದು ಅಂತ ಸ್ವಾಮಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಹಾಗೆ ನಡಿಬೇಡ ಸಹೋದರ, ಹಾಗೆ ನಡಿಬೇಡ ಸಹೋದರಿ ಅಂತ ನಮಗೆ ದೇವರು ತಾನೇ ನಡೆಸ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ ಪ್ರಿಯನಾದ ಸಹೋದರ. ಹಾಗೆ ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕದು. ನೋಡಿ, ವಾಕ್ಯವನ್ನು ಹುಡುಕುತ್ತಾ ಆ ಕಡೆ ಈ ಕಡೆ ಎಲ್ಲಿ ಹೋಗಿದರೂ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ಏನ್ ಮಾಡ್ಬೇಕವಾಗ? ಅತ್ತ ಇತ್ತ ಓಡಾಡಿದ್ರು ಸಿಕ್ಕುವುದಿಲ್ಲ. ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಈಗ ರಕ್ಷಣೆ ಕಾಲ, ಕೃಪೆ ಕಾಲ. ದೇವರೇ ನನ್ನನ್ನು ಕೈ ಬಿಡಬೇಡಪ್ಪ ಸ್ವಾಮಿ, ನನ್ನನ್ನು ತೊರೆಯಬೇಡ ದೇವರೇ, ನನ್ನನ್ನು ಸ್ವೀಕಾರ ಮಾಡಿಕೊ, ನಿನ್ನ ಮಗನಾಗಿ ಸ್ವಾಮಿ ನನ್ನ ಸ್ವೀಕಾರ ಮಾಡಿಕಪ್ಪ ಅಂತ ಹೇಳಿ ನಾವು ತುಂಬಾ ಪ್ರಾರ್ಥನೆಗಳು ಮಾಡಿದ್ರೆ ಮನಮರುಗುತ್ತಾರೆ ದೇವರು. ಈಗಲಾದರೂ ನನ್ನ ಶಬ್ದಕ್ಕೆ ಕಿವಿಗೊಡ್ತಾ ಇದ್ದೀರೋ? ಬನ್ನಿ, ನಿಮಗೆ ನಾನು ನನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸಲಿಕ್ಕೆ ನಿಮಗೆ ಒಂದು ಸೌಭಾಗ್ಯವನ್ನು ನಾನು ಕೊಟ್ಟಿದ್ದೇನೆ. ಹಿಂದಿರುಗಿ ಹೋಗಿದ್ರಲ್ಲ, ಲೋಕ ಎಲ್ಲ ಸುತ್ತಾಡಿಕೊಂಡು ಬಂದ್ರಲ್ಲ,
ಎಲ್ಲಾರ ನೆಮ್ಮದಿ ಸಿಕ್ಕಿತೋ, ಸಮಾಧಾನ ಸಿಕ್ಕಿತೋ, ಹಣ ಸಿಕ್ತು, ಆಸ್ತಿ ಸಿಕ್ತು, ಬೇಕಾದಷ್ಟು ಏನ್ ಬೇಕೋ ನಿಮ್ಗೆಲ್ಲ ತೆಗೆದುಕೊಂಡ್ರಿ, ಕೊಂಡ್ಕೊಂಡ್ರಿ. ಆದರೆ ಸಮಾಧಾನ ಸಿಕ್ಕಲಿಲ್ಲ. ಆ ಸಮಾಧಾನವನ್ನೇ ನಾನು ನಿಮಗೆ ಕೊಡುವನಾಗಿದ್ದೀನಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ನೋಡಿ, ನಮಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಅದೆಲ್ಲದಕ್ಕಿಂತ ಸಮಾಧಾನ ಬಹಳ ಮುಖ್ಯ ಅಲ್ವಾ? ಈಗ ಒಬ್ಬ ಒಬ್ಬ ಕುರುಬ ಅಂದ್ರೆ ಊರಿಂದ ಊರುಗಳಿಗೆ ಕುರಿಗಳನ್ನ ರಸ್ತೆಯಲ್ಲಿ ಓಡಿಸಿಕೊಂಡು ತೆಗೆದುಕೊಂಡು ಬರ್ತಾರೆ. ಒಂದು ಖಾಲಿ ಜಾಗ ಹೊಲಗಳಲ್ಲಿ ಆತನೊಂದು ಡೇರೆಗಳನ್ನು ಹಾಕಿ ಕುರಿಗಳನ್ನ ಬಿಟ್ಟು ನೆಮ್ಮದಿಯಾಗಿ ರಾತ್ರಿ ರೊಟ್ಟಿಗಳನ್ನ ಮಾಡಿಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಾರೆ. ಶ್ರೀಮಂತರಿಗೆ ಆ ತರ ಆಪ್ಷನ್ ಇದೆಯಾ? ಅವರಿಗೆ ಹಣ ಇದೆ, ಆಸ್ತಿ ಇದೆ, ಎ ಸಿ ರೂಮ್ ಇದೆ, ದೊಡ್ಡ ದೊಡ್ಡ ಒಳ್ಳೆ ಚೆನ್ನಾಗಿದೆ, ದೊಡ್ಡ ಮನೆಗಳು. ಆದರೆ ನೆಮ್ಮದಿ ಇದೆಯಾ? ಇಲ್ಲ. ಯಾಕೆ? ಆತನ ಹತ್ರ ಏನೂ ಇಲ್ಲ, ನೆಮ್ಮದಿಯಾಗಿ ಮಲಗುತ್ತಾನೆ. ಇವರಿಗೆ ಎಲ್ಲಾ ಇದ್ದು ಸತ ನೆಮ್ಮದಿ. ಹಾಗಾಗಿ ಒಬ್ಬ ಶ್ರೀಮಂತ ಯೇಸುಸ್ವಾಮಿ ಹತ್ರ ಬಂದು ಕೇಳುತ್ತಾನೆ, ದೇವರೇ, ನನಗೆಲ್ಲ ಇದೆ, ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಎಲ್ಲ ನಿನ್ನ ಆಸ್ತಿ ಬಡವರಿಗೆ ಹಂಚಿಬಿಟ್ಟು ನನ್ನ ಶಿಲ್ಬೆ ಎತ್ಕೊಂಡು ನನ್ನ ಹಿಂದೆ ಬಾ. ತುಂಬ ದುಃಖ ಪಟ್ಟು ಓಡೋದ. ನಾನು ಇಷ್ಟ ಕಷ್ಟಪಟ್ಟು ಆಸ್ತಿ ಮಾಡಿದೆ, ಅಂತಸ್ತು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಯೇಸುವೆ, ನೀ ಅಂತ ಮಾತು ಹೇಳ್ತಿದ್ದೀಯೆ, ಇದೆಲ್ಲ ಮಾರ್ಬಿಟ್ಟು ನಾನು ನಿನ್ನೆ ಹಿಂದೆ ಬರಬೇಕಾ ಅಂತ ಹೇಳಿ ದುಃಖ ಪಟ್ಟಿಕೊಂಡು ಓಡಿ ಹೋಗಿಬಿಟ್ಟ ವಾಪಸ್. ಯಾಕೆ? ಈ ಪ್ರಾಪರ್ಟಿ ಎಲ್ಲ ಬಿಟ್ಟು ನಾನು ಬರಬೇಕಾ? ನಾನು ಬಿರಿಗಾಲಲ್ಲಿ ಹಾಗೆ ನಡ್ಕೊಂಡು ಬರಬೇಕಾ? ನಾನು ಇಂಥ ಕಾರಲ್ಲಿ, ಎಸಿ ಕಾರಲ್ಲಿ ಹೋಗ್ತಾ ಇದ್ದೀನಿ, ಎಸಿ ರೂಮಲ್ಲಿ ಮಲಗ್ತಾ ಇದ್ದೀನಿ, ಎಸಿ ರೂಮಲ್ಲಿ ಕೆಲಸ ಮಾಡ್ತಾ ಇದೆ, ಹೇಗೆ ನಾನು ಬರುವುದು? ಅದಕ್ಕೆ ಸ್ವಾಮಿ, ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋದ್ರು ಹೋಗ್ಬೋದು, ಶ್ರೀಮಂತರು ದೇವರ ರಾಜ್ಯ ಸೇರೋದು ಕಷ್ಟ. ಅದೆಲ್ಲ ತಗ್ಗಿಸಿಕೊಂಡು ದೇವರ ಹತ್ರ ಬಂದ್ರೆ ಆಪ್ಷನ್ ಇದೆ. ಎಲ್ಲರಿಗೂ ಆಪ್ಷನ್ ಇದೆ. ದೇವ್ರು ಯಾರಿಗೂ ಮನುಷ್ಯನ ತರ ಎರಡು ಮಾತಾಡೋದಿಲ್ಲ, ಒಂದೇ ಮಾತು. ನಿನ್ನ ಮಾತು ಪೇತ್ರನಿಗೆ ಹೇಳಿಲ್ವಾ? ನಿನ್ನ ಮಾತು ಹೌದು ಅಂದ್ರೆ ಹೌದು, ಇಲ್ಲವಾದ್ರೆ ಇಲ್ಲ. ಬಾಕಿ ಮಾತು ಅದು ಯಾರ್ದಾಗ್ತದೆ? ಸೈತಾನಿಂದ ಬಂದದ್ದು. ಹೆಚ್ಚು ಮಾತುಗಳನ್ನ ಆಡ್ತಾರೆ, ಸಂಬಂಧವೇ ಇಲ್ಲದಿದ್ದ ಮಾತುಗಳನ್ನ ಬರ್ತದೆ. ಹಲ್ಲೆಲೂಯಾ. ಅಲ್ಲ, ಜಾಸ್ತಿ ಮಾತನಾಡಲಿಕ್ಕೆ ಹೋಗಬಾರದು. ದೇವರ ವಾಕ್ಯವನ್ನು ಆಧಾರ ಇಟ್ಟುಕೊಳ್ಳಬೇಕು. ದೇವರನ್ನ ಮುಂದುಗಡೆ ಇಟ್ಟುಕೊಂಡು ಪ್ರತಿಯೊಂದು, ಯಾಕೆಂದ್ರೆ ಎಲ್ಲ ಮನುಷ್ಯನ ಚಲನವಲನಗಳನ್ನು ಗಮನಿಸುವ ಆತನು ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ವಾಕ್ಯದ ಕ್ಷಾಮ ದೇವರು ಬರ್ದಿದೆ, ಬಟ್ ಅದು ಸ್ವಾಮಿ ನಮಗೆ ಬೇಡಪ್ಪ. ನಾವು ಒಪ್ಪಿಕೊಳ್ಬೇಕು, ಸ್ವಾಮಿ ನನಗೆ ಬೇಡ ದೇವರೇ, ಆ ರೀತಿಯಾಗಿ ನನಗೆ ಬೇಡಪ್ಪ ದೇವರೇ. ನಾನು ನಿನ್ನ ವಾಕ್ಯದಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ ಸ್ವಾಮಿ ನಾ ಬಂದಿದ್ದೇನೆ ತಂದೆ, ನನ್ನನ್ನು ಬೆಳೆಸಪ್ಪ ದೇವರೇ. ಒಂದು ಸಣ್ಣ ಗಿಡವಾಗಿ ಬಂದಿದ್ದೀನಿ ದೇವರೇ, ಇನ್ನು ನೀರಾಕಿ ನಮ್ಮನ್ನು ಸ್ವಾಮಿ ಅದನ್ನು ಇಂಪ್ರೂವ್ಮೆಂಟ್ ಮಾಡುತ್ತದೆ. ಅದರಲ್ಲಿ ವಾಕ್ಯದಲ್ಲಿ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗಾಗಿ ದೇವರು ನಮ್ಮ ಎಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ಕರ್ತನೇ, ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರರಾಚನೆ. ಹಲ್ಲೆಲೂಯಾ. ಕರ್ತನೇ ಸ್ವಾಮಿ ದೇವರೇ, ಈ ವಾಕ್ಯದ ಕ್ಷಾಮವನ್ನು ನೋಡುವಾಗ ಸ್ವಾಮಿ, ಅದರಲ್ಲಿ ಕರ್ತನೇ ನಾವೆಲ್ಲರೂ ಸ್ವಾಮಿ ದೇವರೇ, ನಾವು ನಿಮ್ಮ ವಾಕ್ಯದಲ್ಲಿಯೂ ನಿಮ್ಮ ಪ್ರಾರ್ಥನೆಯಲ್ಲೂ ನಿಮ್ಮ ಹೆಸರಿನಲ್ಲಿ ಬದುಕುವಂಥ ಸ್ವಾಮಿ ಮಕ್ಕಳಾಗಿದ್ದೇವಪ್ಪ. ಕರ್ತನೇ, ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸಹಾಯ ಮಾಡು, ಭದ್ರಕೋಟೆ ಮುಚ್ಚು ಮರೆ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲವನ್ನು ಬೇಡಿಕೊಳ್ಳುತ್ತೇನೆ, ಜೀವಗಳ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.